ದೇವರಿಂದ ಪಾಪಿಗೆ ತೋರಿದು ಎಂಥ ಆಶ್ಚರ್ಯ ಪ್ರೇಮವಿದು. ದೇವರಿಂದ ಪಾಪಿಗೆ ತೋರಿದು ಚಿಂತೆ ಬಾಧೆಗಳನ್ನು ಕೋಟಿನ ಕಾಟಾಗಿ ಆತನಿಗೆ ಕಾರಣ. ಚಿಂತೆ ಬಾಧೆಗಳನ್ನು ಕೋಟಿನ ಕಾಟಾಗಿ ಆತನಿಗೆ ಕಾರಣ. ನಾದಾಯಿಂದ ಪಾಪಿಗೆ ಪ್ರೀತಿಯ ತೋರಿಸಿ ಸ್ವಂತ ರಕ್ತವ ಚೆಲ್ಲಿದ ಆಶ್ಚರ್ಯ ಪ್ರೇಮವಿದು. ದೇವರಿಂದ ಪಾಪಿಗೆ ತೋರಿದು ಸಾವಿಲ್ಲದವನೇನಾಗಿ ಸತ್ತನು ಇವರ ಭಾವ ತಿಳಿಯದುದೇ. ಸಾವಿಲ್ಲದವನೇನಾಗಿ ಸತ್ತನು ಇದರ ಭಾವ ತಿಳಿಯಬಹುದೇ. ಇದು ದೇವದೂತರು ಕಂಡ ಭಾವಿಸಲಾಗದ ದೈವ ಪ್ರೇಮದ ವಾದವೇ. ಆಶ್ಚರ್ಯ ಪ್ರೇಮವಿದು. ದೇವರಿಂದ ಪಾಪಿಗೆ ತೋರಿದು ಪರಮಾಸನವ ತೊರೆದು ಬಂದನು ಇಂದ ಕರುಣೆಯ ನಡೆಸಲವೇ. ಪರಮಾಸನವ ತೊರೆದು ಬಂದನು ಇಂದ ಕರುಣೆಯ ನಡೆಸಲವೇ. ಆತ ಸುರಿಸಿದ ರಕ್ತವ ನರರಿಗಾಗಿ ಕಡೆಗೆ ಆಸಿ ಹಿಡಿದ ಏನನೇ. ಎಂಥ ಆಶ್ಚರ್ಯ ಪ್ರೇಮವಿದು. ದೇವರಿಂದ ಪಾಪಿಗೆ ತೋರಿದು ಬಹುಕಾಲ ಬಾಧಿತ ನಾಗಿದೆ ನಾನು ಈ ಪಾಪದೊಳಗೆ. ಬಹುಕಾಲ ಬಾಧಿತ ನಾಗಿದೆ ನಾನು ಈ ಪಾಪದೊಳಗೆ. ನಿನ್ನ ಮಹಿಮಾನೇತ್ರದ ಬೆಳಕು ಧರಿಸಿ ತನ್ನಯ ಬಂದ ಮಹಿಮೆಯೊಳಗಿನ ನಾನೇನೇ. ಎಂಥ ಆಶ್ಚರ್ಯ ಪ್ರೇಮವಿದು. ದೇವರಿಂದ ಪಾಪಿಗೆ ತೋರಿದು ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವೋ. ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವೋ. ಯೇಸು ರಕ್ಷಕನ ನಿತ್ಯ ವಸ್ತ್ರವೆನಗೆ ಇವು ದಕ್ಷಯ ಪಂಜವೇ. ಎಂಥ ಆಶ್ಚರ್ಯ ಪ್ರೇಮವಿದು. ಪಾಪದಿಂದ ಪಾಪಿಗೆ ತೋರಿದು. ಥ್ಯಾಂಕ್ ಯು ಜೀಸಸ್. ನಾವು ಮೂರನೇ ಮಾತುಗಳಿಗೆ ಹೋಗುವಾಗ ಆಗ ಅಮ್ಮ ಈಗೋ ನಿನ್ನ ಮಗನು ಈಗೋ ನಿನ್ನ ತಾಯಿ. ಯಪ್ಪ ಯೇಸುವೆ, ನಿನ್ನ ಮೂರನೇ ವಚನಕ್ಕಾಗಿ ನಿನ್ನ ಮಾತಿಗಾಗಿ ನಾವು ಹೋಗುವಾಗ ಯೇಸಪ್ಪ ನಮ್ಮಲ್ಲಿ ಬಲವಾಗಿ ಯೇಸುವೆ ಪವಿತ್ರಾತ್ಮ ದೇವರೇ ಮುಂದಿನ ಕಾರ್ಯ ನಿನ್ನ ಕೈಗೆ ಒಪ್ಪಿಸಿದೆ ಯೇಸಪ್ಪ. ಅಮ್ಮ ಇಗೋ ನಿನ್ನ ಮಗ ಇಗೋ ನಿನ್ನ ತಾಯಿ ಅಂತ ಹೇಳುವ ಮಾತು ಸ್ವಾಮಿ ನಿನ್ನ ಪೂಜೆ ಮೇಲೆ ಮೂರನೇ ಮಾತು ಆಡಿದ್ದಕ್ಕಾಗಿದ್ದೀವಿ ಯೇಸಪ್ಪ. ತಂದೆ ನಮಗೆ ಎಷ್ಟೆಲ್ಲ ಕಷ್ಟಗಳು ತಗೊಂಡು ಯೇಸಪ್ಪ, ಅದಕ್ಕಾಗಿ ನಮ್ಮ ಪಶ್ಚಾತ್ತಾಪದಿಂದ ನಿನ್ನ ವಾಕ್ಯ ಮೂಲಕ್ಕೆ ಹೋಗಿ ನಡೆಯುವಂತೆ ನಡೆಸಿ ಸ್ವಲ್ಪ ಪವಿತ್ರಾತ್ಮ ದೇವರೇ ನೀನು ಕಾರ್ಯ ಮಾಡಿ ನಡೆಸಬೇಕಂತ ಹೇಳಿ ಬೇಡಿಕೆನೇ ಜೀವ ತಂದೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಮೂರನೇ ಮಾತಿನ ಕಡೆ ಹೋಗುವಾಗ
ಯೆಹೋವನು ಯೋನ 19ನೇ ಸಂಧಿ 26ನೇ ವಚನ ಮತ್ತು 27 ನೋಡುವರಾಗಿದ್ದೇವೆ. ಇಲ್ಲಿ ದೇವರು ತಾನು 3ನೇ ಮಾತು ಆಡಿದು, ಅಮ್ಮ ಈಗೋ ನಿನ್ನ ಮಗ ಮತ್ತೆ ಈಗೋ ನಿನ್ನ ತಾಯಿ. ಇಲ್ಲಿ 2 ಸಾಂಶಗಳಿದ್ದಾವೆ. ದೇವರು ಶಿಲ್ಬೆ ಮೇಲೆ ಇರುವಾಗಲೂ ತಾನು ಪ್ರೀತಿಸಿದವರ ಮಧ್ಯದಲ್ಲಿ ಆತನು ಎಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾನೆ, ಎಷ್ಟೆಲ್ಲ ನಂಬಿಗಸ್ತನಾಗಿದ್ದಾನೆ ನೋಡಿ. ಆತನು ಕ್ರೂಜ ಮೇಲೆ ತನ್ನ ನೋವನ್ನು ಬಿಟ್ಟು ಇನ್ನೊಬ್ಬರಿಗೆ ಚಿಂತಿಸುವಂತನಾಗಿದ್ದಾನೆ. ಇಂಥ ದೇವರು ಎಲ್ಲಿ ಸಿಗಲ್ಲ, ಯಾರಿಗೂ ಸಿಗಲ್ಲ. ಅದು ನಿಮಗೆ ಸಿಕ್ಕಿದ್ರೆ ನಿಮ್ಮ ಸೌಭಾಗ್ಯ. ಅದಕ್ಕೆ ಆತನಲ್ಲಿ ಹೆಚ್ಚಾಗಿ ನಡ್ರಿ. ಯಾರಾದರೂ ಒಂದು ನೋವಿನಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿ ಶಿಲುಬೆ ಮೇಲೆ ಇದ್ದಾಗ ಇನ್ನೊಬ್ಬರಿಗಾಗಿ ಯಾರಾದರೂ ಚಿಂತಿಸುವರ ಲೋಕದಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ನನಗೆ 10 ರೂಪಾಯಿ ಸಿಕ್ಕಿದ್ರೆ ಯಾರಿಗಾದ್ರೂ 2 ರೂಪಾಯಿ ಕೊಡ್ಬೇಕೆನ್ನುವ ಹಂಬಲ ಇಲ್ಲ. ಅಂಥದ್ರಲ್ಲಿ ಆತನು ಶಿಲುಬೆ ಮೇಲೆ ನಿಂತು ಏನ್ ಮಾಡ್ತಾ ಇದ್ದಾನ, ಈಗೋ ಅಮ್ಮ ನಿನ್ನ ಮಗ ಅಂದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ತನ್ನ ತಾಯಿಗಾಗಲಿ ಬಂದಿದ ಎಲ್ಲ ಲೋಕ ಸೃಷ್ಟಿಗೆ ಏನ್ ಹೇಳ್ತಾ ಇದ್ದಾನ, ತನ್ನ ರಕ್ಷಣೆ ಅಥವಾ ವಿಶ್ವಾಸ ತೋರಿಸ್ತಿದ್ದೇನೆ. ನಾನು ನಿಮಗೆ ಎಂಥ ಮಟ್ಟದಲ್ಲಿ ನಿಂತರೂ ನಾನು ನಿಮಗೆ ಕಾಯುವಂತನಾಗಿದ್ದೇನೆ. ಆತನು ಪ್ರಿಯನಾದ ಶಿಷ್ಯ. ದೇವರ ಬೈಬಲಲ್ಲಿ ಬರೆದಿದ್ದು ಯೋಹಾನ 13:23 ನೋಡ್ಬೋದು. ಆ ಶಿಷ್ಯರುಗಳಿಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯನ್ನು ಹತ್ತಿರ ಒರಗಿಕೊಂಡಿದ್ದನು. ಇಲ್ಲಿ ಎದೆಯಲ್ಲಿ ಒರಗಿದನಂದ್ರೆ ಆತನು ಅವನ ಸಮ್ಮುಖದಲ್ಲಿ ಪರಲೋಕ ರಾಜ್ಯ ತನಗೆ ಏನು ಹೋಗುವಂತ. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು ಯಾವ ಶಿಷ್ಯ ಯಾರದ ಅಂತೇಳಿ. ಆತನ ಪ್ರಿಯನಾದ ಶಿಷ್ಯನೇ ಯೋನ. ಆ ಯೋನನೇ ಆತನಿಗೆ ಪ್ರಿಯನಾಗಿದ್ದ ಶಿಷ್ಯನಿರ್ತಾನ. ಅವಾಗ ದೇವರು ಏನ್ ಹೇಳ್ತಾನ, ತನ್ನ ತಾಯಿಗೆ ನೋಡಿ ಈಗೋ ಅಮ್ಮ ನಿನ್ನ ಮಗ ಅಂತೇಳಿ ಆಕೆಗಾಗಿ ಒಪ್ಪಿಸಿದಾಗ ಆ ಶಿಷ್ಯನಿಗೆ ಹೇಳ್ತಾನ ಈಗೋ ನಿನ್ನ ತಾಯಿ ಅಂತ ಹೇಳಿದಾಗ ಅವರು ದೇವರು ಏನ್ ಮಾಡ್ತಾನ, ಆ ಒಡಂಬಡಿಕೆ ಪೂರೈಸುತ್ತಾನ. ಹಾಗಾಗಿ ಸಮಸ್ತ ಲೋಕವೆಲ್ಲ ಏನ್ ಮಾಡ್ತದ, ಯಾರಿಗೆ ಏನು ತೀರ್ಸ್ತೇಳಿ ಇವತ್ತು ತನ್ನ ಹಳದಿದ ತಂದೆ ತಾಯಿಗೆ ನೋಡುವಂಥವ್ರಿಲ್ಲ, ಮಕ್ಕಳಿಗೆ ನೋಡುವರಿಲ್ಲ, ಗಂಡ ಹೆಂಡತಿಗೆ ನೋಡುವರಿಲ್ಲ. ಹಂತದಲ್ಲಿ ಆತನು ಏನ್ ಮಾಡ್ತಾ ಇದ್ದಾನ, ಬಂದಿದ್ದ ಕಾರ್ಯಗಳೆಲ್ಲ ಮುಗಿಸ್ತಾ ಇದ್ದಾನೆ. ಏನಂತಾನ, ಯೇಸು ಕಷ್ಟಪಡುತ್ತಿರುವಾಗಲೂ ಲೋಕದ ಪಾಪಗಳಿಗಾಗಿ ಅವನೇನ್ ಮಾಡ್ತಾನ, ಅಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದರ ಕಡೆದಾಗಿ ನೋಡು ನಿನ್ನ ತಂದೆ ನಿನಗೆ ಇವ್ರಿಗೆ ಒಪ್ಪಿಸ್ತಾ ಇದ್ದೆ, ನಿನಗೆ ಇವ್ರಿಗೆ ಒಪ್ಪಿಸ್ತಾ ಇದ್ದೆ, ಯಾರಿಗೆ ಲೋಕದ ಕಷ್ಟ ಬರಲಾರದಂತ ನಾನು ನೋಡ್ಕೋತೆ ಅಂತೇಳಿ ಆತನು ಬರೆಯುತ್ತಾನಿದ್ದಾನೆ. ಆಗ ಈಗ ತಾಯಿ ಎನ್ನುವಾಗ ಆತನ ಶಿಷ್ಯರಿಗೆ ಹೇಳಿದ್ದು ಮರಿಯಳು. ಆತನು ಇಲ್ಲಿ ಒಂದು ಸಹಜವಾಗಿ ನೋಡ್ಬೋದು, ಮರಿಯಳಿಗೆ ಯಾಕೆ ಆತನು ಹೇಳ್ದ ಅಂದ್ರ ಆತನ ಅನಿಸ ಮಟ್ಟಿಗೆ ಆತನ ಗಂಡಾದ ಯೇಸಪ್ಪನು ತೀರಿ ಹೋಗಿರ್ಬೋದು. ಅದಕ್ಕಾಗಿ ಆ ದೇವರು ಏನ್ ಮಾಡ್ದ, ತನ್ನ ಪ್ರಿಯ ಶಿಷ್ಯನಿಗೆ ತನ್ನ ತಾಯಿಗೆ ಒಪ್ಪಿಸುವಂತನಾಗಿದ್ದನು. ಅದಕ್ಕಾಗಿ ನೀವು ಅವರು ಯಾವ ರೀತಿಯಾಗಿ ಒಪ್ಪಿಸಿದ್ರಂದ್ರೆ ನಮಗೆ ಕಷ್ಟ ಆಗಬಾರ್ದು. ಯಾಕಂದ್ರೆ ತಾನೇ ಕಷ್ಟ ಅನುಭವಿಸ್ಕೊತಾನೆ, ಆದ್ರೂ ಇನ್ನೊಬ್ಬರಿಗೆ ಏನ್ ಮಾಡ್ತಾ ಮಾರ್ಗ ತೆರಿತಾ ಹೋಗಿ. ಇವಾಗ ನಿಮ್ಮಲ್ಲಿ ಯಾವ್ದಾದ್ರು ಕಷ್ಟ ಇರ್ಬೋದು, ರೋಗ ಇರ್ಬೋದು, ಇದು ದೇವರು ಅವ್ರಿಗೆ ಮಾತ್ರ ಹೇಳಿಲ್ಲ, ಎಲ್ಲ ಭೂಮಿ ನಿವಾಸಿಗಳಿಗೆ ಏನ್ ಹೇಳ್ಯಾರ, ಈಗೋ ನಿನ್ನ ತಾಯಿ, ಇಗೋ ನಿನ್ನ ಮಗ. ಯಾಕಂದ್ರೆ ದೇವರು ಸೃಷ್ಟಿಸಲ್ಪಟ್ಟಿದ ಒಂದೊಂದು ಕಾರ್ಯದಲ್ಲಿ ಆತನ ಅದ್ಭುತ ಶಕ್ತಿಗಳಿರ್ತಾವ. ನೀವು ನಿಮ್ಮ ಮಕ್ಕಳಿಗೆ ನೀವು ನೋಡ್ಕೊಂಬೋದ್ರಿ, ನೀವು ನಿಮ್ಮ ತಂದೆ ತಾಯಿಗೆ ನೋಡ್ಕೊಂಬೋದ್ರಿ ಅಂದ್ರೆ ಇದು ದೇವರಿಗೆ ವಿಧೇಯತೆ ಅಲ್ಲ, ಆ ವಿಧೇಯತೆ ಆಗ್ತದೆ. ಯಾಕ ದೇವರು ಏನ್ ಹೇಳಿದಾನ, ಆತನ ಶಿಲ್ಪೆ ಮೇಲೆ ಕೂತಿದಾಗ ಏನ್ ಹೇಳತಾನ, ಅಮ್ಮ ಈಗೋ ನಿನ್ನ ಮಗ. ಯಾಕೆ ಹೇಳತಾನ, ಆತನು ಆಕಿ ತಾಯಿ, ಆ ತಾಯಿಗೆ ಬೇಕಾದ ಸನ್ಮಾನ ದೇವರು ಕೊಡ್ತಾ ಇದ್ದಾರ. ಆಕಿ ಒಬ್ಬಕ್ಕಿಗೆಲ್ಲ ಈ ಲೋಕದ ಎದೆಲಿದ್ದಾರಲ್ಲ, ಕಷ್ಟದಲ್ಲಿ ಇದ್ದಾರಲ್ಲ, ಎಲ್ಲರಿಗೂ ಸಹಾಯಕನಾಗಿ ಬಂದಿದ್ದ ದೇವರು ಇರ್ತಾರ. ಆತನ ಕಾಪಾಡುವುದಕ್ಕ ಏನೆಲ್ಲ ಕಷ್ಟ ಮಾಡ್ತಾನಲ್ಲ, ಆತನೆಲ್ಲ ಒಂದೇ ಅರ್ಥ ಬರ್ತದ. ಅವನು ಮಾಡುವ ಒಂದೊಂದು ಕಾರ್ಯದಾಗ ಎಲ್ಲೂ ಸುಳ್ಳು ಹೇಳಂಗಿಲ್ಲ, ಯಾರಿಗೂ ಮೋಸ ಇರಲ್ಲ, ಆತನಲ್ಲಿ ವಂಚನೆ ಇರಲ್ಲ. ಯಾಕ, ಆತನು ಪರಿಶುದ್ಧವಾಗಿದ್ದ. ಆತನು ಪರಿಶುದ್ಧವಾಗಿದ್ದರಿಂದ ಅವನು ಎಲ್ಲ ಅರ್ಥವನ್ನು ಮಾಡಿಕೊಂಡು ಶಿಲ್ಬೆ ಮೇಲೆ ಏನೇನು ಮಾತಾಡ್ಬೇಕು, ಈ ಲೋಕ ಎಲ್ಲಿಂದ ಸೃಷ್ಟಿಯಾಗ್ಯದ, ಯಾರಿಗೆ ಹೆಂಗ್ ನೋಡ್ಬೇಕು, ಯಾರನ್ನು ಯಾವ ರೀತಿಯಲ್ಲಿ ನಾವು ಅವರಿಗೆ ಸನ್ಮಾನ ಮಾಡ್ಬೇಕೆನ್ನುವಂಥದ್ದು ದೇವರು ನಮಗೆ 3ನೇ ಮಾತಿನಲ್ಲಿ ಕಲಿಸಿದ್ದಾನೆ. ಅದಕ್ಕ ಆ ತಾಯಿಗೆ ನೋಡ್ಕೊಳ್ಳೋದಲ್ಲದೆ ಈ ಲೋಕದ ಎಲ್ಲ ತಾಯಿಂದರಿಗೂ ನೋಡ್ಕೊಳ್ಳುವಂತ ಒಂದು ವರ ಸಿಕ್ತು ಮನುಷ್ಯರಿಗೆ. ಮತ್ತ ಮಕ್ಕಳಿಗೂ ತನ್ನ ತಂದೆ ತಾಯಿಗೆ ನೋಡ್ಕೋಬೇಕೆನ್ನುವ ವರ ಸಿಕ್ತಿದ್ವಿ. ಆ ದೇವರು ಮಾತಾಡಿದ ನಾವು ಕೇವಲವಾಗಿ ತಂದೆ ತಾಯಿಗೆ ನೋಡ್ಕೊ ಅಂತ ಹೇಳಿಲ್ಲ. ಆತನು
ಪ್ರಾಣ ಬಿಡುವಾಗಲೂ ಆ ನೋವಿನಲ್ಲೂ ಕಷ್ಟದಲ್ಲಿ ಏನ್ ಮಾಡ್ತಾನ, ಇಗೋ ತಾಯಿ ನಿನ್ನ ಮಗ ಅಂತ ಹೇಳ್ತಾನ, ಅಮ್ಮ ನಿನ್ನ ಮಗ ಅಂತ ಹೇಳ್ತಾನ, ಇಗೋ ನಿನ್ನ ತಾಯಿ ಅಂತ ಹೇಳ್ತಾನೆ. ಯಾಕೆ ಅವ್ರಿಬ್ಬರಿಗೆ ಸಂಬಂಧ ಕೂಡಿಸ್ತಾ ಇದ್ದಾನ? ಇಲ್ಲಿ ಯಾರಿಗಾದ್ರೂ ಮುಪ್ಪಿನ ಕಾಯ್ದಾಗ ಆಕಿ ನೋಡ್ಕೊಳಕ್ ಬೇಕು, ಯಾರು ಆಕಿಗೆ ಯಾರು ಊಟ ಹಾಕ್ತಾರ, ಯಾರು ತಿನ್ನಿಸ್ತಾರ? ಅದಕ್ಕೆ ದೇವ್ರು ಏನ್ ಮಾಡ್ದ, ಸಹೋದರ ನಿಮ್ಮನ್ನ ನೀವೇನ್ ಮಾಡ್ಬೇಕು, ಯಾರ್ಯಾರು ಯೇಸು ಕ್ರಿಸ್ತ ನಂಬ್ತಿರಲ್ಲ, ದೊಡ್ಡವರು ಸಣ್ಣವರು ಅಂತ ಹೇಳಿ ನಿಮ್ಮನ್ನ ನೀವೇ ಜಗಳ ಆಡ್ಬೇಡ ಅಂತ ಹೇಳಿ ಇಲ್ಲಿ ನಮಗ್ ಕಲಿಸಲ್ಪಡ್ತಾನೆ ದೇವ್ರು. ಯಾಕಂದ್ರ ಒಂದ್ ಸದ್ಯದಾಗ ನೀವು ಬಂದಿರಿ, ನಿನಗೆ ಜ್ಞಾನ ಹೆಚ್ಚಿಗದ, ನಿನಗೆ ಜ್ಞಾನ ಕಡಿಮೆ ಅದ, ನಿನಗೆ ದೇವ್ರ ವಾಕ್ಯ ಹೆಚ್ಚಿಗೆ ಗೊತ್ತದ, ನಿನಗೆ ಕಡಿಮೆ ಅದ, ನೀ ಇವನ್ ಮೇಲೆ ದೌರ್ಜನ್ಯ ಮಾಡ್ಬೇಡ, ಎಲ್ಲರಿಗೂ ಏಕ ರೀತಿಯಾಗಿ ನೋಡು ಅಂತ ಹೇಳಿ ದೇವರ ಅರ್ಥ ಇಲ್ಲಿ ಅದೇ ಬರ್ತದೆ. ಯಾಕಂದ್ರ ಅವರು ಮಾಡುವಂತ ಅವ್ರ ಕಸನ್ಸ್ ಇದ್ದಿರ್ಬೋದು, ಮರೆಯೋದು ಅಣ್ಣ ತಮ್ಮರು ಇದ್ದಿರ್ಬೇಕು, ಅವ್ರ ಮಕ್ಕಳು ಇರ್ತಾರ, ಆದ್ರೂ ದೇವ್ರು ಅವ್ರಿಗೆ ಯಾಕೆ ಒಪ್ಸಿಲ್ಲ? ದೇವರ ರಾಜ್ಯದಲ್ಲಿ ಯಾರಿದ್ದಾರ? ಮರಿಯಳು ತನ್ನ ತಾಯಿ ಏನಿದ್ದಳು, ಪ್ರಾರ್ಥನೆ ಮಾಡಿದ್ದಳು. ಆಕಿ ಹೆಂಗ ಗರ್ಭ ಜಯಿಸಿದಳು? ಪವಿತ್ರಾತ್ಮನಿಂದ. ಹೆಂಗ? ಪವಿತ್ರಾತ್ಮನಿಂದ. ಯಾಕ? ಆಕಿ ಪವಿತ್ರಳಾಗಿದ್ದರು. ಇಲ್ಲಿ ಯೋಹಾನನ ಏನಾಗಿದ್ದ? ದೇವರ ಸಂಗತಿ ಇದ್ದಿದ್ದು ಆತನ ಪ್ರಸನ್ನತೆ ತಗೊಂಡು ಏನಾಗಿದ್ದ? ಪವಿತ್ರವಾಗಿದ್ದ. ಈ ಪವಿತ್ರ ಕುಂದಿ ಇವ್ರು ಏನಾಗಿದ್ರೆ ಯೇಸುವಿಗೆ ನಂಬುವವರಾಗಿದೆ. ಈತನೇ ಬರಬೇಕಾದ ಕ್ರಿಸ್ತನು, ಈತನೇ ಬರಬೇಕಾದ ರಕ್ಷಕನು ಆಗಿದ್ದನು ಅಂತ ಹೇಳಿ ಅವರ ಅರಿಕೆ ಆಗಿದ್ದರು. ಅದಕ್ಕಾಗಿ ದೇವರು ತನ್ನ ಜನರಲ್ಲಿ ನೀವು ಭೇದ ಇಟ್ಟಿಸಲಂಗೆ ತಾಯಿ ತಂಗಿ ಅಣ್ಣ ತಮ್ಮ ಆಗಿ ನೀವು ಒಂದೇ ಆಗಿ ನಡೀರಂತ ಹೇಳಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಇವತ್ತು ನಾವು ಇಲ್ಲಿ ನೋಡುವಂಥದ್ದು ಒಂದೊಂದು ಅವಶ್ಯವಿರುವಂಥದ್ದು ಆತನಿಗೆ ಗೊತ್ತದ. ಎಲ್ಲ ಯಾವ ನಂಬಿಕೆಯಿಂದ ಶಿಷ್ಯನಿದ್ದ, ಯಾರ ನಂಬಿಕೆಯಿಂದ ಶಿಷ್ಯನು. ಅದೇ ಪೇತ್ರನಿಗೆ ಏನ್ ಮಾಡ್ದ? ದೇವ್ರು ಬಂದು ಮುಂದೆ ಅಪೋಸ್ತಲಕನಾಗಿ ಆರಿಸಲ್ಪಟ್ಟ. ಆತನುಗ ಕೋಳಿ ಕೂಗೋಕ್ಕಿಂತ ಮುಂಚೆ 3 ಪೈಕಿ ಏನಂತಾರ? ನಾ ಆತಗ ಅರಿಯಲ್ಲ, ನಂಗ ಗೊತ್ತಿಲ್ಲ, ಅವ ಯಾರವ ನನಗೆ ಗೊತ್ತಿಲ್ಲ, ನೀವ್ ಯಾಕೆ ನಿಮ್ಗೆ ಸುಳ್ಳು ಹೇಳ್ತಾರಂತೀರಿ? ಆದ್ರ ಆತನ ಏನ್ ಮಾಡ್ತಾನ? ದೇವರ ಸಮ್ಮುಖದಲ್ಲಿ ಇರ್ತಾನ. ಇಡೀ ಅಪೋಸ್ತಲಕರನ್ನು ಅಭಿಷೇಕ ಹೊಂದಿದಂತ ಅವನು ಮೊದಲನೇ ಅಪೋಸ್ತಲಕ್ಕಾಗಿ ಅವನೇ ಈ ಸತ್ಯದಲ್ಲಿ ಮೊದಲೇ ಅದ್ಭುತ ಮಾಡಿದ ಪರ್ಸನ್ ಅವನೇ. ಆ ಕುಂಟುನುಗ ಅಲ್ಲಿ ದೇವಸ್ಥಾನದ ಕುಂಟುಗ ಅವನ ನಿನಗ ಸ್ವಸ್ತಾಗ ನಂಬಿಕೆ ಇದೆ, ಯಾವ ರೀತಿಯಿಂದ ದೇವರು ಕೇಳ್ತಾನಲ್ಲ, ಹೋಗಿ ಅದೇ ಕಾರ್ಯ ಮಾಡುವಂತಾನಲ್ಲ. ಅದಕ್ಕೆ ನಾವು ನಾವು ದೇವರ ಮುಂದೆ ಸಮರ್ಪಿಸ್ಬೇಕು. ಆಗ ದೇವರು ನಮ್ಗೆ ಏನ್ ಮಾಡ್ತಾನ? ಸಹಾಯ ಕೊಡ್ತಾನ. ನೋಡು ಅಮ್ಮ ಈಗ ನಿನ್ನ ಮಗ ಅಂತ ಹೇಳಿ ಹಂಗ ಅವಲ್ಲಿ ಸಿಲ್ಬೆ ಮೇಲೆ 8% ತಪ್ಪು ಪಡೆದು 8 ಕಾಳಜಿ ಮಾಡ್ತಾ ಇದ್ದಾನ ಅವ್ರ ಮೇಲೆ. ಅದು ನೋವು ಯಾರಿಗೆ ತಡ್ಕೊಳಕ್ ಆಗಲ್ಲ. ಎಂಡಿಗಾರ ಸುಮ್ಮನೆ ನೀವು ಒಂದು ಮಳೆ ಹೊಡ್ಕೊಂಡು ತಲೆಯಾಗಿ ನೋಡ್ರಿ, ಯಾರೋ ಹೊಡ್ಕೊಳಕ್ ಶಕ್ತಿ ಆಯ್ತದೇನೋ. ಮಳಿರ ಬಿಟ್ಟು ಸುಮ್ಮನೆ ಚೂಡ್ಕೊಂಡು ನೋಡ್ರಿ, ಆತ ಎಷ್ಟು ಕಷ್ಟ ಪಡ್ಲತ್ತಿರ್ಬೇಕು. ಮೈದಾಗ ಒಂದು ಹನಿ ರಕ್ತ ಇಲ್ಲ, ನೀರಿಲ್ಲ, ಏನಿಲ್ಲ, ಉಪವಾಸ ಹಣ ಸಿಕ್ಕಿ ಸಿಲ್ಬೆ ಮೇಲೆ ನೋಡು ಬಿಸಿಲು, ಇಂಥ ಬಿಸಿಲಾಗ ಮೈದಾಗ ಎಲ್ಲ ಹೊಡಿ ಚಿತ್ರ ಹಿಂಸೆ ಮಾಡ್ಯಾರ. ಆದ್ರೂ ಬಿ ಏನ್ ಮಾಡ್ತಾನ? ಅಮ್ಮ ನಿನ್ನ ಮಗನಿಗೆ ಇಕ್ಕಿದೆ ನೋಡಿ, ಏಟ್ ಕಾಳಜಿ ಮಾಡತಾನವ ಅದನ್ನೆಲ್ಲ. ಇವತ್ತು ನಾವೆಲ್ಲ ಏನ್ ಮಾಡ್ತಿದ್ದೆವು? ತಿರಸ್ಕಾರ, ಆತನಿಗ ಕೆಟ್ಟಾದ ಮಾತುಗಳು, ಆತನಿಗೆ ಇಷ್ಟ ಆಗಲ್ಲ ಕಾರ್ಯಗಳು ಮಾಡ್ತೇವೆ. ಆದ್ರಲ್ಲಿ ದೇವ್ರ ಏನಂತಾನ? ಆರು ಮೊದಲನೇ ವಾಕ್ಯದಾಗ ನೋಡಿದ್ರೆ ಏಟ್ ಕಷ್ಟ ಪಡ್ಲತ್ತಿರೋರು. ರೋಮ್ ಸರ್ಕಾರದವರು ಸಿಪಾಯಿಗಳು ಎಷ್ಟು ಹೊಡೆದ್ರು ದೇವ್ರಿಗೆ ಏನಂದ? ಇವ್ರಿಗೆ ಕ್ಷಮಿಸು ಅಂತ ಹೇಳ್ದ. ಇಲ್ಲಿ ಅದೇ ರೀತಿಯಾಗಿ ಬರ್ತವ. ಹಂಗಾಗಿ ತನ್ನ ತಾಯಿಗೆ ಒಂಟಿಯಾಗಿ ಬಿಡದೆ ಏನ್ ಮಾಡ್ದ? ದೇವರು ಒಬ್ಬ ಮಗನಾಗಿ ಮಾಡಿ ಆತನ ಮುಂದೆ ಇಟ್ಟಿದ. ಆವಾಗ ದೇವರು ತನ್ನ ಆತ್ಮಕ್ಕೆ ಬೇಕಾಗಿದ ಎಲ್ಲ ಕಾರ್ಯಗಳು ಏನೇನು ದೇವರಿಂದ ಆಗ್ಬೇಕಿತ್ತಲ್ಲ ಯೆಹೋವನಿಂದ, ಅವೆಲ್ಲ ಕಾರ್ಯಗಳು ಮುಗಿಸೋಕ್ಕಾಗಿ ಆತನು ಲೋಕಕ್ಕೆ ಬಂದಿದ್ದನು. ಅದಕ್ಕಾಗಿ 3ನೇ ವಾಕ್ಯ ಮುಗಿಸ್ತೇವೆ. ಆಮೇಲೆ